ಇಂದು ನಮ್ಮೆಲ್ಲರಿಗೂ ಸುದಿನ. ಏಕೆಂದರೆ ನಮ್ಮ ವಾಸವಿ ಭಾರ್ಗವಿ ಮ್ಯಾಮಿಗೆ ಪ್ರಾರ್ಥನೆಯನ್ನು ಮಾಡಿಬಿಡು ಅಂತ ಕೇಳ್ಕೊಳ್ತೀನಿ. Vasavi Public School, Kote Road, Shivamogga. Centrally located and walkable from many places. Started in the year 1980, the center of learning then as now is a gracious educational hub of Shivamogga. Admissions open for the academic year 2021 and 22. For more details, contact 97421 51421 99165 14066. Visit us at www.vasavishivamogga.com. ಬಿಜೆಪಿಯ ನೂತನ ರಾಜ್ಯಾಧ್ಯಕ್ಷರಾದ ಬಿವೈ ವಿಜೇಂದ್ರರವರಿಗೆ ಶಿವಮೊಗ್ಗ ಜಿಲ್ಲಾ ಬಿಜೆಪಿ ವತಿಯಿಂದ ಅಭಿನಂದನೆಗಳು. Really, it's a proud moment to see you all here, and it's very proud to be in the part of this event. ಈಗ ಇದೊಂದು ನನಗೊಂದು ಸುವರ್ಣ ಅವಕಾಶ ಅಂತ ಅನ್ಬೋದು, ಇದೊಂದು ಉದ್ಘಾಟನೆ ಮಾಡಿ ಅಂತ ಬಂದಾಗ ಭಾಳ ಖುಷಿ ಆಯಿತು. ಬಟ್ ಇದು ಸ್ಟ್ಯಾಂಪು ಮತ್ತು ಈ ಕಾಯಿನ್ಸ್ ಏನಿದೆ ಕಲೆಕ್ಷನ್ಸು, ಇಟ್ಸ್ ಅನ್ನು ವೆರಿ ರೇರ್ ನೀವು ನೋಡೋದಕ್ಕೆ. ಯಾಕಂದರೆ ಒಂದೇ ಕಡೆ ನಿಮಗೆ ಎಲ್ಲ ಒಂದು ಕಾಯಿನು ಮತ್ತು ನೋಟ್ಸನ್ನ ನೀವು ನೋಡೋದಕ್ಕೆ ಯಾರು ಇಂಥವ್ರು ಒಬ್ಬರು ಮಹಾನ್ ವ್ಯಕ್ತಿ ಇದ್ದರೆ ಮಾತ್ರ ಸಾಧ್ಯ. ಯಾಕಂದರೆ ಎಲ್ಲರ ಹತ್ರನೂ ನಮ್ಮ ಹತ್ರ ನೋಟ್ ಇಟ್ಕೊಳ್ಳೋದೇ ಇಲ್ಲ, ಫಸ್ಟ್ ಆಫ್ ಆಲ್ ಕಾಯಿನ್ ಇಟ್ಕೊಳ್ಳಿಲ್ಲ ಮನೆಯಲ್ಲಿ, ಜೋಡಿಸಿ ಇಟ್ಟು ನಾವು ನೋಡೋದು ಇಲ್ಲ, ಯಾಕಂದರೆ ಖರ್ಚಾಗ್ಬಿಡುತ್ತೆ ತಕ್ಷಣ. ಇದು ಒಂದೇ ಒಂದು ವಸ್ತು, ಇವರು ಆ ಥರ ಒಂದು ಒಳ್ಳೆ ಗಡ್ಸಿರ್ಬೇಕು. ಇದೆಲ್ಲ ಕಾಯಿನ್ ಕಲೆಕ್ಟ್ ಮಾಡ್ಬೇಕಂತಂದರೆ ಅವರಿಗೆ ಒಂದು ದೇವರು ಕೊಟ್ಟಿರುವಂಥ ಒಂದು ಶಕ್ತಿ ಇದೆ, ಅದು ಇದರದೆಲ್ಲ ಕಲೆಕ್ಟ್ ಮಾಡೋದಕ್ಕೆ ಸಾಧ್ಯ. ಬೇರೆ ಎಲ್ಲರಿಗೂ ನಮ್ಮ ಕೈಯಲ್ಲೆಲ್ಲ ಆಗಲ್ಲ. ಬಟ್ ಇದನ್ನ ತೋರ್ಸೋದಕ್ಕೂ ಭಾಳ ಜನ ಕಲೆಕ್ಟ್ ಮಾಡ್ತಾರೆ, ಯಾರು ಎಲ್ಲೂ ಪಬ್ಲಿಕ್ಕಾಗಿ ತೋರಿಸಲ್ಲ. ಯಾಕಂದರೆ ಇದು ಇಟ್ಸ್ ಅನ್ ವ್ಯಾಲ್ಯೂ. ಈಗ 1000 ರೂಪಾಯಿ ನೋಟು ನಮ್ಮಲ್ಲಿ 1915 ಇರೋಂಥ ನೋಟು ಅವಾಗಿನ ಕಾಲದಲ್ಲೇ ಅವ್ರು ಪ್ರಿಂಟ್ ಮಾಡಿದ್ದಾರೆ, 1919 ಸ್ವತಂತ್ರ ಭಾರತದ ಮುಂಚೆನೆ. ಸೊ ಆ ನೋಟನ್ನ ಇವತ್ತಿನ ವ್ಯಾಲ್ಯೂ ಕಟ್ಟಿದ್ರೆ 1000 ರೂಪಾಯಿ ವ್ಯಾಲ್ಯೂ ಅದು ಪೇಪರ್ ಹಾಕ್ತೀವಿ. ಬಟ್ ಇದು ಎಷ್ಟು ಲಕ್ಷ ಅಂತ ಗೊತ್ತಿಲ್ಲ, ಅವರೇ ಹೇಳಬೇಕು. ಯಾಕಂದರೆ ಇಂಥದ್ದೆಲ್ಲ ರೇರ್ ಪ್ರಾಡಕ್ಟ್ನ ನಾವು ಇಟ್ಕೊಂಡು ತೋರಿಸೋಂಥದ್ದನ್ನು ನಮಗೆ ಸಿಕ್ಕಿರೋಂಥ ಭಾಗ್ಯ ನೋಡೋಂಥದ್ದು. ನಮ್ಮ ಇತಿಹಾಸವನ್ನು ಹೇಳುವಂಥದ್ದು, ನಮ್ಮ ಭಾರತ ಇತಿಹಾಸ ಹೆಂಗೆ ಬಂತು, ಭಾರತ ಹೆಂಗೆ ಬೆಳೆದಂಥದ್ದು ಅನ್ನೋದು ಸುತ್ತ ಇರುತ್ತೆ, ತಿಳ್ಕೊಳ್ಳೋಂಥ ವಿಷಯಗಳು ತುಂಬ ಇರುವಂಥದ್ದು. ಮತ್ತು ಈ ನಾಣ್ಯಗಳು ನಿಮ್ಗೆ ಇಲ್ಲಿ ನೋಡ್ತಾ ಇರೋದು ಎಲ್ಲ ನಾಣ್ಯಗಳು ಸುತ್ತ ಬೆಳ್ಳಿದು. ಅದ್ರ ಪಕ್ಕದಲ್ಲಿರುವಂಥ ನಾಣ್ಯಗಳು ಮಾತ್ರ ಅದಕ್ಕೆ ನೀವು ದಿನ ಯೂಸ್ ಮಾಡುವಂಥ ಕಾಯಿನ್ಗಳು ಅವೆಲ್ಲ ಯೂಸ್ ಮಾಡುವಂಥದ್ದು. ಈ ನೋಟುಗಳು ಎಲ್ಲ ಹಳೆಯ ನೋಟುಗಳೇ ಇರುವಂಥದ್ದು ಎಲ್ಲದು. ನೀವು ನೋಟುಗಳು ಸುತ್ತ ಮಗ್ಗಿ ಮಾಡಿರುವಂಥದ್ದಿದೆ. ಆಮೇಲೆ ನೋಟುಗಳಲ್ಲಿ ನಿಮ್ಮ ಡೇಟ್ ಆಫ್ ಬರ್ತು, ವೆಡ್ಡಿಂಗ್ ಆ್ಯನಿವರ್ಸರಿ ಡೇಟು, ನಮ್ಮ ಭಾರತದ ಸ್ವತಂತ್ರ ಬಂದಿರುವಂಥ ಡೇಟು, ಅದೇ ರೀತಿ ಬೇರೆ ಬೇರೆ ಈ ನೋಟುಗಳಲ್ಲಿ ಇರುವಂಥದ್ದು ಇದೆ. ನೀವೆಲ್ಲ ಅಬ್ಸರ್ವ್ ಮಾಡಬೇಕು. ಇದೇ ರೀತಿ ನಮ್ಮ ಭಾರತದಲ್ಲಿ ಮನುಷ್ಯ ತಪ್ಪು ಮಾಡೇ ಮಾಡ್ತಾನೆ. ಈ ನೋಟುಗಳು ಸುಧಾ ಕಾಯಿನ್ಗಳು ಸುಧಾ ತಪ್ಪಾಗಿರುವಂಥ ಪ್ರಿಂಟ್ ಆಗಿರುವಂಥ ಕಾಯಿನ್ಗಳು ನೋಟುಗಳು ಇದೆ. ಅದನ್ನು ಇಟ್ಟಿಲ್ಲ ಇಲ್ಲಿ, ಯಾಕೆಂದರೆ ವ್ಯಾಲ್ಯೂ ಜಾಸ್ತಿ ಇದ್ದರೆ ಪಕ್ಕದಲ್ಲಿ ಇಟ್ಕೊಂಡಿದ್ದೀವಿ. ಯಾರೋ ಇಂಟ್ರೆಸ್ಟ್ ಇದ್ದರೆ ಇನ್ನೊಂದಿನ ಅದನ್ನು ತೋರಿಸೋಣ. ಇನ್ನೊಂದು ಜ್ಞಾಪಕ ಇಟ್ಕೊಳ್ಳಿ, 1000 ರೂಪಾಯಿ ಕಾಯಿನು ನೀವು ನೋಡೇ ಇರಲ್ಲ. 1000 ರೂಪಾಯಿ ಕಾಯಿನು, 550 ರೂಪಾಯಿ ಕಾಯಿನು, 350 ರೂಪಾಯಿ ಕಾಯಿನು, ಈ ರೀತಿ ಬೇರೆ ಬೇರೆ ಕಾಯಿನು. 100 ರೂಪಾಯಿ ಕಾಯಿನ್ ಮಾತ್ರ ನೋಡಬೇಡಿ, ಅದ್ರಲ್ಲಿ ಬೇರೆ 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 ಡಿಸೈನ್ಗಳಿದೆ, ಬೇರೆ ಬೇರೆ ಥರದ್ದಿದೆ. ಇವಾಗ ಯೋಗ ಡೇ ಯಾವ್ದಕ್ಕೆ ಮಾಡಿದ್ರು, ಯೋಗ ದಿನದ ನೆನಪಿಗಾಗಿ ಮಾಡಿರುವಂಥ ಕಾಯಿನು. ಈ ರೀತಿ ಆಯಾ ಸವಿನೆನಪಿಗಾಗಿ ಮಾಡಿರುವಂಥ ಕಾಯಿನ್ಗಳು ಬಿಡುಗಡೆ ಮಾಡಿರುವಂಥದ್ದು. ನೋಟಲ್ಲಿ ಮಗಿ ಮಾಡಿರುವಂಥದ್ದು ಇದೆ ನಿಮಗೆ. ನೋಟುಗಳಲ್ಲಿ 1, 2, 3 ಬರ್ತಲ್ವಾ, 1ರಿಂದ 20 ಮಗಿ ಮಾಡಿರೋದ್ರೆ ಇದು ಇಟ್ಟಿಲ್ಲ. ಈಗ ನಾನು ಇಲ್ಲಿ ಇಟ್ಟಿರೋದು ಬರೀ ಒಂದು 30% ಅಷ್ಟೇ ಇಟ್ಟಿರೋದು. ಬಾಕಿದೆಲ್ಲ ತೆಗೆದಿಟ್ಟಿವಲ್ಲ ಮಲ್ಲಿದೆ ನೋಡು ನೀವು. ಆಮೇಲೆ ಬುಕ್ಸ್ ಇದೆ, ನಿಮ್ಗೆ ಯಾರು ಬೇಕು ನೋಡ್ಕೊಳ್ಳಿ, ಹೆಂಗೆ ಇತಿಹಾಸ ಏನು ಅನ್ನೋದು ಇಂಟ್ರೆಸ್ಟ್ ಇರೋರು ನೋಡ್ಬೋದು ಅಷ್ಟೇ. ವಾಸವಿ ಶಾಲೆಯಲ್ಲಿ ಮಕ್ಕಳಿಗೆ ಸಿಗ್ತಕ್ಕಂಥ ಅವಕಾಶಗಳು ಬಹುಶಃ ನಿಮಗೆ ಕಾಂಟ್ಯಾಕ್ಟ್ಸೇ ಇಲ್ಲ. ಒಂದು, ವಾಸವಿ ಶಾಲೆ ಪಬ್ಲಿಕ್ ರಿಲೇಷನ್ ತುಂಬ ಚೆನ್ನಾಗಿ ಇಟ್ಕೊಂಡಿದೆ. ಹಾಬೀಸ್ ಅನ್ನೋದು ಇದೆಯಲ್ಲ, ಇದು ಮಾಸ್ ಆಕ್ಟಿವಿಟಿ ಅಲ್ಲ, ಇದೊಂದು ಇಂಡಿವಿಜುವಲ್ ಆಕ್ಟಿವಿಟಿ. ಸೊ ನಮಗೆ ಯಾರಿಗೆ ಆಸಕ್ತಿ ಇರುತ್ತೆ ನಾವು ಅಂಥವ್ರ ಹತ್ರ ಹೋಗಿ ಮಾತಾಡೋದನ್ನ ಅಭ್ಯಾಸ ಮಾಡ್ಕೋಬೇಕು.
ಅವ್ರು ಅವಾಗ ಒಂದು ಪದ ಹೇಳಿದ್ರು, ಇದ್ರಲ್ಲಿ ಯಾವುದೋ ಹೆಚ್ಚು ತಿಳ್ಕೊಳ್ಬೇಕು ಅಂದರೆ 4:30ಗೆ ಬಿಟ್ಟ ಮೇಲೆ ನಾವಿನ್ನು 6 ಗಂಟೆ ತನಕ ಇಲ್ಲೇ ಇರ್ತೀವಿ. ನೀವು ಬರಬೇಕು, ಅವ್ರನ್ನ ಹಿಡ್ಕೊಳ್ಬೇಕು, ಅವ್ರಿಗೆ ಕೊಡ್ಬೇಕು. ಪ್ಯಾಕ್ ಆದಮೇಲೆ ಬಿಚ್ಚಕ್ಕೆ ಬರಲ್ಲ. ಈಗ ಇಲ್ಲಿ ಎಲ್ಲ ಮಾಡ್ತಿದ್ರೆ ನಮ್ಮೊಂದಿಷ್ಟು ಗ್ಯಾರಂಟಿ ಕೇಳಿರ್ತಾರೆ, ಒಂದು 2-3 ಲಕ್ಷ ಮುಂಚೆ ಇಟ್ಕೊಳ್ಳಿ ಸರ್, ಏನಾದ್ರು ಹೆಚ್ಚು ಕಮ್ಮಿ ನಾನು ಕೊಟ್ಟು ಹೋಗ್ಬೇಕಾಗತ್ತೆ ಅಂತ. ಹಾಗಾಗಲ್ಲ, ನಮ್ಮ ಮಕ್ಕಳೆಲ್ಲ ಒಳ್ಳೆಯವಿದ್ದಾರೆ. ಆದರೆ ಈ ಆಪರ್ಚುನಿಟೀಸ್ ನಿಮ್ಗೆ ಏನು ಕಲ್ಪಿಸ್ತಾ ಇದ್ದೀವಿ, ಇದೊಂದು ಇಟ್ ಒನ್ ಮೋರ್ ಪ್ರಾಕ್ಟಿಕಲ್ ನಾಲೆಡ್ಜ್. CBSE ಸಿಸ್ಟಮಲ್ಲಿ ತುಂಬ ಇಂಪಾರ್ಟೆನ್ಸ್ ಇರ್ತಕ್ಕಂಥದ್ದು ಇದಕ್ಕೇನೆ, ಗೋ ಫಾರ್ ದ ಪ್ರಾಕ್ಟಿಕಲ್ ನಾಲೆಡ್ಜ್ ಅಂತ. ಇದು ನಾವು ಮಾಡಿ ಹೇಳ್ತಾರೆ, ಸೆಂಟ್ರಲ್ ಗೌರ್ಮೆಂಟ್ ಭಾಳ ಇನೋವೇಷನ್ ಮಾಡಿ CBSEಯಲ್ಲಿ 50% ನಿಮಗೆ ಪ್ರಾಜೆಕ್ಟ್ ರಿಪೋರ್ಟ್ಸ್ ಇದೆ. ನೋಟ್ ಕಾಯಿನ್ಸ್ ನಿಮ್ಮ ಮೊಬೈಲಲ್ಲಿ ಸೇವ್ ಮಾಡ್ಕೊಳ್ಳಿ, ತಂದಿರಲ್ಲ ಟೀಚರ್ಸ್ ಹತ್ರ ಮಾಡ್ಕೊಳ್ಳಿ, ಆಮೇಲೆ ನಿಮಗೆ ಕಾಪಿ ತರಿಸ್ಕೊಳ್ಳಿ. ಅದನ್ನು ನಿಮ್ಮ ಆಗೋ ಬಯೋಗ್ರಫಿಯಲ್ಲಿ ಡೆವಲಪ್ ಮಾಡ್ಕೊಳ್ಳಿ. ನೀವು ಯಾವಾಗಲೂ ಡೆವಲಪ್ ಮಾಡಿದರೆ ನಿಮ್ಮ ಅನಗತ್ಯವಾದ ಮಾತುಗಳು ಕಮ್ಮಿ ಆಗುತ್ತೆ, ಅಗತ್ಯವಾದ ಮಾತುಗಳು ಜಾಸ್ತಿ ಆಗುತ್ತೆ. ಎರಡನ್ನೂ ಸರಿದೂಗಿಸ್ಕೋಬೋದು ಅಂತ ಹೇಳ್ತಾ